ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಕ್ಸಲ್ ಶರಣಾಗತಿ ಆತಂಕಕಾರಿ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ನಕ್ಸಲ್ ಶರಣಾಗತಿ ಮಾಡಿಸುವ ಸಿದ್ದರಾಮಯ್ಯರನ್ನ ಪ್ರಶ್ನೆ ಮಾಡಬೇಕು. ಇದು ನಕ್ಸಲರು ಏನು ಶರಣಾಗತಿ ಆಗ್ತಾ ಇದ್ದಾರೆ, ಇದು ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಸುನಿಲ್ ಕುಮಾರ್ ಅವರು. ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯಕಾರಿಕೆಗೆ ತಲುಪುತ್ತೆ, ಅಪಾಯ ಇರುತ್ತೆ. ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಇದು. ನಕ್ಸಲ್ ಚಿಂತನೆಗೆ ಬೆಂಬಲ ಸಿಗದೇ ಇದ್ದಾಗ ಸರ್ಕಾರ ಆಸೆ ಚಿಗುರು ಹೊರಡಿಸಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾ ಇದ್ದಂತೆ ತನಿಖೆ ಆಗಬೇಕು ಅಂತಾರೆ. ಹಣ ಕೊಟ್ಟು ಶರಣಾಗತಿ ಮಾಡಿಸೋದು ಏನಿದೆ ಇದನ್ನ ನಾವು ವಿರೋಧಿಸ್ತೇವೆ ಅಂತ ಶಾಸಕ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಆಗಿರುವಂತಹ ಸುನಿಲ್ ಕುಮಾರ್ ಅವರು ಈ ಶರಣಾಗತಿಗೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಣ ಕೊಟ್ಟು ಶರಣಾಗತಿ ಮಾಡಿಸ್ತಾ ಇದ್ದಾರೆ ಇವರು ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ, ನಾವು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯನವರ ಸರ್ಕಾರ ಒಂದು ರೀತಿ ಆಸೆಯ ಚಿಗುರನ್ನ ಒಡೆಸಿದೆ. ಕೇಂದ್ರ ಸರ್ಕಾರ 2026ರ ಹೊತ್ತಿಗೆ ನಕ್ಸಲರನ್ನು ನಿರ್ಮೂಲನೆ ಮಾಡ್ತೀವಿ ಎನ್ನುವಂತ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂತ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂತ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂಥ ANFನ ಪಡೆ ರಾತ್ರಿ ಹಗಲು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡುತ್ತಾ ಪೊಲೀಸರನ್ನ ನಾಗರಿಕರನ್ನ ರಕ್ಷಣೆ ಮಾಡ್ತಾ ಇರುವಂಥ ANFಗೆ ಇದೊಂದು ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅನ್ಕೊಳ್ತೇನೆ. ಶಾಂತಿಗಾಗಿ ನಾಗರಿಕರು ಅನ್ನುವಂಥ ವೇದಿಕೆ ನಗರದಲ್ಲಿ ನಕ್ಸಲ್ ರೂಪದಲ್ಲಿರುವಂಥ ಒಂದು ವೇದಿಕೆ ಅದು. ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂಥ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ನಾವು ಶರಣಾಗತಿ ಆಗ್ತೀವಿ ಅಂತ ನಕ್ಸಲರು ಬೆಂಗಳೂರಿನ ಗೃಹ ಕಚೇರಿ ಆಗಿರುವಂತಹ ಕೃಷ್ಣಾಗೆ ತೆರಳ್ತಾ ಇದ್ದಾರೆ. ಅಂದರೆ ಸಂಜೆ ಅಷ್ಟೊತ್ತಿಗೆ ಈ ಪ್ರಕ್ರಿಯೆಗಳಾಗುತ್ತೆ. ಬಟ್ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ANF ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಾಚರಣೆ ನಡೆಸಿತ್ತು. ಬಟ್ ಈಗ ಕಾಡಲ್ಲಿ ಇದ್ದಂಥ ನಕ್ಸಲರನ್ನು ನಾಡಿಗೆ ತರ್ತಾ ಇರೋದ್ರಿಂದ ಒಂದಷ್ಟು ಅಪಾಯಕಾರಿ ಆಗ್ಬೋದು, ಆತಂಕಕಾರಿ ಬೆಳವಣಿಗೆ ಇದು ಅಂತ ಒಂದಷ್ಟು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಅದು ಅವರನ್ನು ಬದಲಾವಣೆ ಮಾಡುವಂಥ ಒಂದಷ್ಟು ಕಾರ್ಯ ಅಥವಾ ಸವಾಲು ಏನಿದೆ, ಈ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯರೇನಿದ್ದಾರೆ ಅದು ಅವ್ರು ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅವ್ರನ್ನ ಬದಲಾವಣೆ ಮಾಡ್ತಾರೆ ಅಂತ ಅಂದರೆ ಈಗ ಅವರು ಶರಣಾಗತಿಗೆ ಒಪ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅವ್ರ ಮೈಂಡ್ ಸೆಟ್ ಹೇಗಿದೆ, ಅವ್ರಿಗೇನಾದರೂ ಕೆಲವೊಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಂದರೆ ಕೆಲವೊಬ್ಬರು ತುಂಬ ಅಗ್ರೆಸಿವ್ ಆಗಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಚಿಂತನೆಯಲ್ಲೇ ಮುಳುಕೊಂಡಿರ್ತಾರೆ. ಇಲ್ಲಿವರೆಗೂ ಕೂಡ ರಕ್ತ ಚರಿತ್ರೆ ಆಯುಧಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಅವರ ಧ್ಯೇಯೋದ್ದೇಶಗಳೇ ಬೇರೆ ಇದ್ವು, ದಾರಿಗಳೇ ಬೇರೆ ಇತ್ತು, ಅವರದ್ದೇ ಆದಂಥ ಒಂದಷ್ಟು ಆದರ್ಶಗಳಿದ್ವಲ್ಲ, ಅದೆಲ್ಲವನ್ನ ಬಿಟ್ಟು ಈಗ ಸಮಾಜದತ್ತ ಬರ್ತಾ ಇದ್ದಾರೆ. ಅಂದರೆ ಅವರಿಗೆ ಅವರದ್ದೇ ಆದಂಥ ಒಂದಷ್ಟು ಜೀವನ ಶೈಲಿಯನ್ನು ಅಳವಡಿಸ್ಕೊಡ್ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೇದಿಕೆಗಳಿದ್ದಾವೆ, ಅದಕ್ಕೆ ಸಂಬಂಧಿಸಿದಂತೆ ಸಮಿತಿಗಳಿದ್ದಾವೆ. ಸಮನ್ವಯ ಸಮಿತಿ ಇರ್ಬೋದು, ಶಾಂತಿಗಾಗಿ ನಾಗರಿಕ ವೇದಿಕೆ ಇರ್ಬೋದು, ಮತ್ತು ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಇರ್ಬೋದು. ಇವರೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ, ಅವರನ್ನು ಬದಲಾವಣೆ ಮಾಡಬೇಕಾಗತ್ತೆ. ಇಲ್ಲಿವರೆಗೂ ಅವರು ಕಾಡಲ್ಲಿ ಉಳ್ಕೊಂಡಿದ್ರು, ಅಡಗು ತಾಣಗಳಿದ್ವು, ಅವರದ್ದೇ ಆದ ಚಟುವಟಿಕೆಗಳಿರ್ತಾ ಇದ್ವು. ಬಟ್ ಈಗ ಸಮಾಜ ಅಂತ ಬಂದಾಗ ಸಮಾಜಮುಖಿ ಆಗ್ತಾ ಇದ್ದಾರೆ. ಅಂದರೆ ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅಂದರೆ ಸಮಾಜದಲ್ಲಿರುವಂಥ ಕಟ್ಟುಪಾಡುಗಳನ್ನು, ಸಂವಿಧಾನದಲ್ಲಿರುವಂಥ ಒಂದಷ್ಟು ಹಕ್ಕುಗಳಿರ್ಬೋದು, ಕರ್ತವ್ಯಗಳಿರ್ಬೋದು, ಅವೆಲ್ಲವನ್ನು ಕೂಡ ಅವರು ಪಾಲಿಸ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಅವ್ರು ಹೇಗೆ ಬದಲಾವಣೆ ಆಗ್ತಾರೆ ಅನ್ನೋದನ್ನ ನೋಡಬೇಕಿದೆ. ಈಗ ಅವ್ರು ಶರಣಾಗತಿ ಆಗ್ತಿದ್ದಾರೆ, ಅವರನ್ನು ಸಮಾಜ ಹೇಗೆ ಸ್ವೀಕರಿಸುತ್ತೆ ನೋಡಿ. ಈಗಾಗಲೇ ಬಿಜೆಪಿ ಶಾಸಕ ಆಗಿರುವಂಥ ಸುನಿಲ್ ಕುಮಾರ್ ಅವರು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಇವರ ಅಕ್ಕಪಕ್ಕದವ್ರು ಇರ್ಬೋದು, ಕುಟುಂಬಸ್ಥರಿರ್ಬೋದು, ಅವ್ರ ಊರಿನ ಗ್ರಾಮಸ್ಥರೇ ಇರ್ಬೋದು, ಅವರನ್ನು ಮೊದಲು ಹೇಗಿದ್ರೋ ನಕ್ಸಲರಾಗಿ ಅದೇ ರೀತಿಯಾಗಿ ನೋಡುವಂಥ ಒಂದಷ್ಟು ಸವಾಲುಗಳು ಕೂಡ ಎದುರಾಗುತ್ತೆ. ಅದೆಲ್ಲವನ್ನು ಕೂಡ ಇವರೀಗ ಎದುರಿಸಬೇಕಾಗುತ್ತೆ.